ಅಲ್ಲ ವಿಜಯ್ ಒಂಚೂರು ದಪ್ಪನೂ ಇಲ್ಲ, ಸಣ್ಣ ಏನೂ ಆಗಿಲ್ಲ, ನನಗೆ ಹಂಗೆ ಇದ್ದಿಲ್ಲ, ಹಿಂಗೆ ವರ್ಕೆಲ್ಲ ಚೆನ್ನಾಗಿ ಆಗ್ತಾ ಇದೆ. ಫಸ್ಟ್ ಟೈಮ್ ಮೈಕ್ ಕೊಟ್ಬಿಟ್ರೆ ಭಯ ಏನಂದರೆ ಯಾವಾಗಲೂ ಒಂದಷ್ಟು ಜನ ಮಾತಾಡ್ಬಿಟ್ಟಿರ್ತಾರಲ್ಲ ವಿಚಾರ, ನಾವು ಕೊನೆಯಲ್ಲಿ ಬಂದು ಮ್ಯಾನೇಜ್ ಮಾಡ್ಬಿಡ್ಬೋದು. ಫಸ್ಟೇ ಕೊಟ್ಬಿಟ್ಟಿದ್ದಾರೆ ಕೊನೆಯಲ್ಲಿ ಕೊಟ್ಟರೆ ಎಲ್ಲರೂ ಮಾತಾಡ್ಬಿಟ್ಟು ನಮ್ಗೆ ಮಾತಾಡೋಕ್ಕಿಲ್ಲ ಅನ್ನೋದು, ಮೊದಲು ಕೊಟ್ಟರೆ ಇದರ ಡೈಲಾಗ್, ಅದಕ್ಕೆ ಯಾರು ಸ್ಟಾರ್ ಅಂತ ಹೇಳೋದು. ಪ್ರಭುತ್ವ ಸರ್, ನಿಜಕ್ಕೂ ಪ್ರಭುತ್ವ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾವು ಯಾವ ಮೂವಿನೇ ಅಲ್ಲ, ನಾವು ನಿಜ ಜೀವನದಲ್ಲಿ ಯಾವತ್ತೂ ನಾನು ಯಾವ ಪಕ್ಷಕ್ಕೂ ಕ್ಯಾನ್ವಸ್ ಮಾಡಿದ್ದೇ ಇಲ್ಲ. ನಮ್ಗೆ ಎಲೆಕ್ಷನ್ ಬಗ್ಗೆ, ರಾಜಕೀಯದ ಬಗ್ಗೆ ಅರಿವೇ ಕಮ್ಮಿ, ಎಲೆಕ್ಷನ್ ಬಗ್ಗೆ ಹೋಗಿ. ಈ ಫಿಲ್ಮಲ್ಲಿ ನಾನು ಹೀರೋ ಪರವಾಗಿ ಕ್ಯಾನ್ವಸ್ ಹೇಳ್ಬೋದಲ್ಲ ಒಂದಷ್ಟು ವಿಚಾರ ಹೇಳ್ಬೋದು. ಸಂದೀಪ್ ನೀವು ಬಂದ್ಬಿಡು ಅಷ್ಟೇ. ಸಂದೀಪ್ ಶಶಿ ಹೀರೋ ಪರವಾಗಿ ನಾವು ಕ್ಯಾನ್ವಸ್ ಅದು ಹೆಂಗಿತ್ತು ಅಂದ್ರೆ 8 ದಿನ ಶೂಟಿಂಗ್ ಅಲ್ಲಿ, ಅಂದ್ರೆ 8 ದಿನ ಕಂಟಿನ್ಯೂಸ್ ಬರೀ ಕ್ಯಾನ್ವಸ್ದೇ ಶೂಟ್ ನಡೆಯುತ್ತೆ. ಸಾಂಗ್ ಸಹ ಇರುತ್ತೆ ಅದರಲ್ಲಿ. ಅದನ್ನ ಮಾಡಿ 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 ನಿದ್ದೆನಲ್ಲೂ ನಮ್ಗೆ ನೀವು ಮಾತಾಡಿ ನಿದ್ದೆ ಮಾಡ್ತಿದ್ರು. ಅದೇ ಕ್ಯಾನ್ವಸ್ ಸೌಂಡೇ ಕೇಳಿಸೋದು, ಅದೇ ಜೀಕಾರಗಳೇ ಕೇಳಿಸೋದು ನನಗೆ. ಅಂದ್ರೆ ಒಂದು ಕಂಟಿನ್ಯೂಸ್ 8 days ಒಂದೇ ಎಪಿಸೋಡು ತುಂಬಾ ರಿಚ್ ಆಗಿ ತೆಗೆದಿದ್ದಾರೆ, ತುಂಬಾ ಲ್ಯಾವಿಶ್ ಆಗಿದೆ, ತುಂಬಾ ಇಂಟೆನ್ಸ್ ಇದೆ. ನಾವು ಏನು ಪಾಲಿಟಿಕ್ಸ್ ನ ಬರೀ ನ್ಯೂಸ್ ಅಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ, ಅಷ್ಟೇ ಕಿಕ್ ಈ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಕತೆ ಬಗ್ಗೆ ತುಂಬಾ ಚೆನ್ನಾಗಿ ಹೋಲ್ಡ್ ಇಟ್ ಮಾಡಿದ್ದಾರೆ. ಶಿವಕುಮಾರ್ ಸರ್ ಕತೆ ತುಂಬಾ ಚೆನ್ನಾಗಿ ಒಂದು ವಿಚಾರದ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿ ಮಾಡಿರ್ತಕ್ಕಂಥ ಕತೆ. ನನ್ನ ಪಾತ್ರ ಬಂದು ಹೀರೋ ಗೆಳೆಯ, ತುಂಬಾ ಎಮೋಷನಲಿ ಕನೆಕ್ಟ್ ಆಗಿರ್ತೀನಿ. ಗೆಳೆಯ ಅಂದ್ರೆ ಎಲ್ಲದಕ್ಕೂ ನನ್ನ ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ಹೀರೋ ನಿಲ್ತಾನೆ ಅನ್ನತಕ್ಕಂಥ ಒಂದು ಕ್ಯಾರೆಕ್ಟರೈಸೇಷನ್ಸ್. ಚೇತನ್ ಚಂದ್ರ ಬಹಳ ಸಹಜ ಅಭಿನಯ. ಅವ್ರ ಎಲ್ಲಾ ಮೂವೀಸು ನೋಡಿದ್ದೀನಿ ನಾನು. ಎಲ್ಲಾ ಎಮೋಷನ್ಸ್ನು ಎಕ್ಸಲೆಂಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ, ಯಾವುದು ಅತಿರೇಕ ಅನ್ಸಲ್ಲ, ನಾಟಕೀಯ ಅನ್ಸಲ್ಲ. ಬಹಳ ಖುಷಿ ಆಗುತ್ತೆ. ಈ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿರೋದು ಅಷ್ಟೇ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಒಂದು ಒಳ್ಳೆ ಚಿತ್ರ, ಓವರ್ ಆಲ್ ಒಂದು ಒಳ್ಳೆ ಪ್ಯಾಕೇಜ್, ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಬರೀ ಪಾಲಿಟಿಕ್ಸ್ ಅಂದ್ರೆ ಡೀಪ್ ಆಗಿ ಹೋದಾಗ ಒಂದಷ್ಟು ಮ್ಯಾಟರ್ ಆಫ್ ಫ್ಯಾಕ್ಟ್ಸ್ ಹೇಳಿದಾಗ ಎಂಟರ್ಟೈನ್ ಆಗುತ್ತೆ ಅನ್ನೋ ಭಯ ಇಲ್ಲ. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ವಿನಯ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ನಾನು ಸಿನಿಮಾ ತುಂಬಾ ಎಂಜಾಯ್ ಮಾಡಿದ್ದೀನಿ. ಈಗ ಸಿನಿಮಾ ಬರ್ತಾ ಇದೆ, ಬಹಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚೇತನ್ ಸರ್, ಥ್ಯಾಂಕ್ ಯು. ನಮಸ್ಕಾರ. ಅಂಡ್ ನನಗೆ ಅಂತೂ ಈ ಫಿಲ್ಮ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಏನಂದ್ರೆ ಇವಾಗ ಚೆನ್ನೈಯಿಂದ ನಾಸಿರ್ ಸರ್ ಇದ್ದಾರೆ, ಪ್ರತಿಯೊಂದು ಆರ್ಟಿಸ್ಟ್ ಇದ್ದಾರೆ. ಇವ್ರನ್ನ ಒಂದೇ ಸಿನಿಮಾಲ್ಲಿ ನೋಡಿದ್ರೆ ತುಂಬಾ ಖುಷಿ. ಅಂಡ್ ನಾನು ಆದಿ ಸರ್ ಜೊತೆಗೆ ಕಾಂಬಿನೇಷನ್, ಅವ್ರ ಜೊತೆಗೆ ಆಕ್ಟ್ ಮಾಡಿದ್ರೆ ಅವರು ನೋಡಕ್ಕೆ ಒಂಥರ ಸಾಫ್ಟ್, ಬಟ್ ಸ್ಕ್ರೀನ್ ಅಲ್ಲಿ ತುಂಬಾ ಎಕ್ಸ್ಟ್ರಾರ್ಡನರಿ ಎನರ್ಜಿ ಕೊಡ್ತಾರೆ. ಸೊ ಎವ್ರಿ ಟೈಮ್ ಯೂಸ್ ಟು ಗೈಡ್ ಮೀ. ಥ್ಯಾಂಕ್ ಯು ಆದಿ ಸರ್, ಇಟ್ಸ್ ಆನರ್ ಟು ವರ್ಕ್ ವಿತ್ ಯು. ಅಂಡ್ ನಮ್ಮ ಪ್ರೊಡ್ಯೂಸರ್ ಶಿವು ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ, ಅಂಡ್ ಈಸ್ ಅ ವಂಡರ್ಫುಲ್ ಪರ್ಸನ್. ನಮ್ಗೆಲ್ಲ ಪೇಮೆಂಟ್ ಅಂದ್ರೆ ಟಕ್ ಎಕ್ಸ್ಟ್ರಾನೇ ಕೊಟ್ರು ಪೇಮೆಂಟ್ ನಮ್ಗೆ. ತುಂಬಾ ಒಳ್ಳೆ ಮನುಷ್ಯ, ಊಟ ತಿಂಡಿ and everything was excellent. And Raviraj, all the best Raviraj, so proud of you and you are looking well. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. You have a great future and ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಕ್ಯಾಮರಾಮನ್ ಸರ್ ಅಂತೂ ಮೈ ಗಾಡ್, ಜೋರಾಗಿ ಚಪ್ಪಾಳೆ, ಏನ್ ಸಾಂಗ್ ಅದು ಚೆನ್ನಾಗಿತ್ತಲ್ಲ. ಕಮಾನ್ ಎವ್ರಿಬಡಿ ಕ್ಲಾಪ್. ಅಂಡ್ ಬ್ಯೂಟಿಫುಲ್ ಆಗಿ ಆ ಫೀಲು, ಲೊಕೇಶನ್ಸ್ ಅಂಡ್ ತೋರಿಸಿ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶಶಿ, ಸಂದೀಪ್ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂಡ್ ಒಳ್ಳೇದಾಗ್ಲಿ. ಅಂಡ್ ಚೇತನ್ ನಾನು ಯಾವಾಗ್ಲೂ ಈಸ್ ನಾಟ್ ಅ ಸಿನಿಮಾ ಹೀರೋ, ಈಸ್ ಅ ರಿಯಲ್ ಹೀರೋ. ಅವ್ರ ಶೂಟಿಂಗ್ ಸ್ಪಾಟ್ ನಲ್ಲಿ ಒಂದು ಪೇಪರ್ ಬಿದ್ದಿದ್ರೆ ಅವರೇ ಹೋಗಿ ಇದು ಮಾಡ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ. ಏನಾದ್ರು ಚಿಕ್ಕದು ಹೇಳಿದ್ರು ಫಸ್ಟ್ ಅವರೇ ಬಂದು ಮಾತಾಡೋದು, ಏನಾಗಿದೆ ಆ ತರ ಒಂದು ಕ್ಯಾರೆಕ್ಟರ್. ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಚೇತನ್ ಚಂದ್ರ, ನಾಟ್ ಓನ್ಲಿ ಆಸ್ ಅನ್ ಆಕ್ಟರ್, ಆಸ್ ಅ ರಿಯಲ್ ಪರ್ಸನ್. ಅದು ತುಂಬಾ ಇಂಪಾರ್ಟೆಂಟ್. ಒಂದು ರಿಯಲ್ ಲೈಫ್ ನಲ್ಲಿ ಹೀರೋ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ತರ ಚೇತನ್ ಅವರೇ, ಐ ವಿಶ್ ಯು ಗುಡ್ ಲಕ್. ಐ ಆಮ್ ರಿಯಲಿ ಫ್ಯಾನ್ ಆಫ್ ಯು. ಒಳ್ಳೇದಾಗ್ಲಿ. November 22nd ಇಸ್ ಅ ಬಿಗ್ ಡೇ. ಈ ಸಿನಿಮಾ ಹೆಂಗಂದ್ರೆ, ಒಂದು ತಾಯಿ when she's become pregnant, she'll go through all the cycles, ವಾಮಿಟಿಂಗ್ ಇರುತ್ತೆ, ಸ್ಕ್ಯಾನಿಂಗ್ ಮಾಡ್ತಾರೆ, ಆಮೇಲೆ ನೋವು ಇರುತ್ತೆ, ನಿದ್ರೆ ಬರಕ್ಕಿಲ್ಲ, ಒಂದ್ಸೇ ನಿದ್ರೆ ಮಾಡಬೇಕು, ಆಮೇಲೆ 9th month ಆದ್ರೆ ಆ ಮಗು ಹುಟ್ಟುತ್ತಲ್ಲ ಎಲ್ಲ ಮರ್ತೋಗ್ಬಿಡ್ತಾರೆ. ಆ ತರ ಪ್ರಭುತ್ವ.
22 ನವೆಂಬರ್ ನಾವೆಷ್ಟು ಆಬ್ಸ್ಟಿಕಲ್ ಇತ್ತು ಈ ಸಿನಿಮಾನಲ್ಲಿ, ಏನೆಲ್ಲ ಒಂದು ಇಂಟ್ರೆನ್ಸ್ ಇತ್ತು, ಪ್ರಾಬ್ಲಮ್ ಇತ್ತು. ಬಟ್ ಫೈನಲಿ ನವೆಂಬರ್ 22 ರಿಲೀಸ್ ಆಗ್ತದೆ. ದಯವಿಟ್ಟು ನೋಡಿ. ಇಟ್ಸ್ ಅ ಪ್ರಾಮಿಸಿಂಗ್ ಫಿಲಿಮ್, ವೆಲ್ ಎಜುಕೇಟೆಡ್ ಫಿಲಿಮ್. ಎಲ್ಲ ನೋಡಿ, ವೋಟ್ ಮಾಡಿ, ಅಂಡ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಮಸ್ಕಾರ. ಧ್ಯಾನಿಯಷ್ಟು ಮಾತಾಡಕ್ ಬರಲ್ಲ. ಆದಿ ಸರ್ ಜೊತೆ ಆಕ್ಟ್ ಮಾಡಿದೆ, ಚೇತನ್ ಸರ್ ಆಕ್ಟ್ ಮಾಡಿದೆ, ಚೇತನ್ ಸರ್ ಜೊತೆ ಅದಕ್ಕಿಂತ ಇಂಪಾರ್ಟೆಂಟ್ ನಾಜರ್ ಸರ್ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು. ಈ ಪಿಕ್ಚರ್ ಏನ್ ಕ್ಲಿಕ್ ಆಗ್ಬೇಕು ಅಂದ್ರೆ ಶಿವ್ ಸರ್ ಉಳಿಬೇಕು. ಶಿವ್ ಸರ್ ಉಳಿದ್ರೆ ವರ್ಷಕ್ಕೆ ಒಂದಲ್ಲ 2 ಪಿಕ್ಚರ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೆ ನಮ್ಮ ಒಂದು ಸ್ಟಾರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ನಮ್ ಚೇತನ್ ಸರ್ ಕ್ಲಿಕ್ ಆಗ್ಲೇಬೇಕಂತ ದೇವರಲ್ಲಿ ಕೇಳ್ಕೊಂತೀನಿ. ಅಲ್ಲ, ಈ ಒಂದು ರನ್ನಿಂಗ್ ಸ್ಟಾರ್ ಬೇಕೇ ಬೇಕು. ಅದಕ್ಕೋಸ್ಕರ ಚೇತನ್ ಸರ್ ಕ್ಲಿಕ್ ಆಗ್ಬೇಕಂತ ದೇವರಲ್ಲಿ ಕೇಳ್ಕೊಂತೀನಿ. ನಮ್ಮ ಸಂದೀಪ್ ಅವರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ಕ್ಲಿಕ್ ಆಗ್ಬೇಕಂತ ದೇವರಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಇವರಿಬ್ರು ವಿಲನ್ಗಳು, ನಮ್ಮ ಅಪೋಸಿಟ್ ಟೀಮ್ ಪಕ್ಕದಲ್ಲಿ ನಿಂತಿದ್ದೀವಿ ಇವಾಗ. ಬಟ್ ನಾನು ಚೇತು, ವಿಜಯ್ ಚಂದ್ರ ಮತ್ತು ಇನ್ನೊಬ್ರು ಗೋಲಿ ಅಂತ, ಪ್ರಕಾಶ್ ಅನ್ನೋ ಮಗ, ನಾವು 4 ಜನ ಫ್ರೆಂಡ್ಸ್. ಸಿನಿಮಾ ಕತೆ ಬಗ್ಗೆ ಮಾತಾಡೋಕ್ಕಿಂತ ಸಿನಿಮಾನೇ ನೋಡ್ಬಿಟ್ಟಿದ್ದೀನಿ ನಾನು. ತುಂಬ ಕಮ್ಮಿ ಜನ ನೋಡೋದು ಅನ್ಸುತ್ತೆ, ಯಾರು ನೋಡಿಲ್ಲ. ಸಿನಿಮಾ ನೋಡಿ ಆ್ಯಕ್ಚುಲಿ ನಾನು ತುಂಬ ಥ್ರಿಲ್ಲರ್. ಲಾಸ್ಟ್ ಟೈಮ್ ಹೇಳಿದೆ, ತುಂಬ ಅದ್ಭುತವಾದ ಸಿನಿಮಾ. ನಾನು ನೋಡಿದಂಗೆ ಈ ಎಲೆಕ್ಷನ್ ಬಗ್ಗೆ ಅಥವಾ ಎಲೆಕ್ಷನ್ ರಿಲೀಸ್ ಆಗೋ ಟೈಮಲ್ಲಿ ಏನಾದ್ರು ರಿಲೀಸ್ ಆಗಿ ಅಥವಾ ಈಗ ಆ್ಯಕ್ಚುಲಿ ಎಲೆಕ್ಷನ್ ಈಗ ಆಗಿದೆ, ಈ ಟೈಮಿಗೆ ರಿಲೀಸ್ ಆಗ್ತಾ ಇರೋದು. ಆ್ಯಕ್ಚುಲಿ ಇದಕ್ಕೆ ಮುಂಚೆ ರಿಲೀಸ್ ಆಗಿ ಇನ್ನೂ ಚೆನ್ನಾಗಿರೋದು. ಸಿನಿಮಾ ತುಂಬ ಎಲ್ರಿಗೂ ಇಷ್ಟ ಆಗಿ ಪ್ರತಿಯೊಬ್ಬರಿಗೂ ಎಲೆಕ್ಷನ್ ಅಂದ್ರೆ ಏನು ಅಂತ ತುಂಬ ಜನಕ್ಕೆ ಅರಿವಿಲ್ಲ. ಈ ಸಿನಿಮಾ ನೋಡೋದ್ರಿಂದ ಎಲೆಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಮೇಜರ್ ಆಗಿ ಚೇತನ್ ತುಂಬ ಒಂದು ಎಷ್ಟು ವರ್ಷ, ತುಂಬ ವರ್ಷದ ಜರ್ನಿ ಇದು. ಕಷ್ಟ ಬಿದ್ದು ಸಿನಿಮಾಗೋಸ್ಕರ ಎಲ್ಲರೂ, ಪ್ರೊಡ್ಯೂಸರು, ಹೀರೋ, ಎಲ್ಲ ಕ್ಯಾಮ್ರಾಮನ್ ಆಗಲಿ ಎಲ್ಲರೂ ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ. ಚೇತನ್ ಒಳ್ಳೇದಾಗ್ಬೇಕು ಈ ಸಿನಿಮಾ ಅಂತ. ಸಿನಿಮಾ ಹಿಟ್ಟಾಗಿ ಎಲ್ರಿಗೂ ಒಳ್ಳೇದಾದ್ರೆ ಪ್ರೊಡ್ಯೂಸರು ಎಲ್ಲರೂ ಬದುಕೊಂತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಂಗೆ ಮಾತು ಬರ್ತಾ ಇಲ್ಲ. ಥ್ಯಾಂಕ್ ಯು. ಕಲಾವಿದರ ಮುಖಗಳಿದೆ ಅಲ್ಲಿ, ನಾನು ಇಲ್ಲ. ಸೊ ಅಂದ್ರೆ ನಾನು ಅಷ್ಟು ಸಣ್ಣ ಪಾತ್ರ ಮಾಡಿರೋದು. ಆಕ್ಚುಲಿ ಈ ಚಿತ್ರಕ್ಕೆ ನಾನು ಬೇರೆ ಪಾತ್ರ ಮಾಡಬೇಕಿತ್ತು. ಆ ಹೊತ್ತಿಗೆ ನನಗೆ ಡೇಟ್ ಹೊಂದಕ್ಕಾಗಿದೆ. ಆಮೇಲೆ ವಿಶ್ವಾಸಕ್ಕಾಗಿ ಮತ್ತೊಂದು ರೋಲಿಗೆ ಕರೆದು, ಆದ್ರೆ ಅದು ಪುಟ್ಟ ಪಾತ್ರ, ಅದು ಬಹಳ ಚೆನ್ನಾದ ಪಾತ್ರ. ಮತ್ತೆ ನಾಸಿರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದೀನಿ, ಲೋಹಿತ ಶರತ್ ಜೊತೆ. ಶರತ್, ನಾನು, ರಾಜೇಶ್ ನಟರಂಗ ನಾವೆಲ್ಲ ಒಟ್ಟಿಗೆ ಥಿಯೇಟರ್ಗೆ ಬಂದಂಥವ್ರು. ಆ ನಂತರದಲ್ಲಿ ಅವರು ಇದನ್ನೇ ಪ್ರೊಫೆಷನ್ ಆಗಿ ತಗೊಂಡು ಮುಂದೆ ಬಂದ್ರು. ನಾನು ಬೇರೆ ಟೀಚಿಂಗ್ ಅಂತ ಹೋದವನು, ಆಮೇಲೆ ಬಂದವನು. ಸೊ ಹಾಗಾಗಿ ನಾನು ಜೂನಿಯರ್ ಫ್ರಮ್ ದೆಮ್. ಈ ಸಿನಿಮಾದ ಅನುಭವ ಅಂದ್ರೆ ನನಗೆ ನಾಸಿರ್ ಸರ್ ಹಿಂದೆ ಒಂದು ಸಿನಿಮಾ ಮಾಡಿದಾಗ ಅವ್ರಿಗೆ ಬಿಸಿಬೇಳೆಬಾತ್ ಮಾಡ್ಕೊಂಡು ಹೋಗ್ಕೊಟ್ಟಿದ್ದೆ. ಅದನ್ನ ನೆನ್ಪಿಟ್ಕೊಂಡಿದ್ದು ನನಗೆ ಬಹಳ. ಅದು ಆಗಿ 2-3 ವರ್ಷ ಆಗಿತ್ತು ಆ ಸಿನಿಮಾ, ವಿಕ್ಟ್ರಿ 2 ಅಂತ ಅನ್ಸುತ್ತೆ. ಅದಾದ್ಮೇಲೆ ಈ ಸಿನಿಮಾದಲ್ಲಿ ಸಿಕ್ಕಿದಾಗ ನನ್ಗೆ ಗುರ್ತಿಡಿತಾರೋ ಇಲ್ವೋ, ನಾನೇ ಪರಿಚಯ ಇರ್ತೀನೋ ಇಲ್ವೋ ಅಂತ ಅನ್ಕೊಂಡೆ. ಮಾತಾಡಿಸಿ ಬಿಸಿಬೇಳೆಬಾತ್ ನಾಳೆ ಶೂಟಿಂಗ್ ಇದ್ರೆ ನಾಳೆನೂ ತಗೊಂಡ್ ಬಾ ಅಂತಂದ್ರು. ಸೊ ಟು ದಟ್ ಎಕ್ಸ್ಟೆಂಟ್ ಅವರು ಜೊತೆ ಕೆಲಸ ಮಾಡೋರ ಬಗ್ಗೆ ಕಾಳಜಿ, ನೆನಪು ಎಲ್ಲ ಇಟ್ಕೊಳ್ಳುವಂಥವ್ರು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಒಂದು ದೊಡ್ಡ ಅನುಭವ ಈ ಸಿನಿಮಾದಲ್ಲಿ. ಮತ್ತೆ ನನಗೆ ಬಹಳ ಆತ್ಮೀಯರು ಚೇತನ್, ಮತ್ತೆ ಬಹಳ ಮೆಚ್ಕೊಳ್ಳುವಂಥ, ತುಂಬಾ ಡೌನ್ ಟು ಅರ್ತ್ ಅಂಡ್ ತುಂಬಾ ಕಷ್ಟ ಪಡ್ತಾರೆ. ಒಂದೊಂದು ಸಿನಿಮಾದಲ್ಲಿ ಅವ್ರ ಗೆಟಪ್ ಇಂದ ಹಿಡಿದು ಎಲ್ಲವನ್ನು ಈ ಮೆಟ್ರಿಕ್ಯುಲಸ್ ಆಗಿ ಮಾಡುವಂಥ ನಾಯಕ ನಟ. ಅವರ ಪ್ರೀತಿ ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಪ್ರೊಡ್ಯೂಸರ್ಸ್ ಉಳ್ಕೊಳ್ಬೇಕು. ನಮ್ಗೆ ಒಂದರ ಹಿಂದೆ ಒಂದು ಸಿನಿಮಾ ಮಾಡುವಷ್ಟು ಶಕ್ತರಾಗಬೇಕು. ಹಾಗಾಗಿ ಈ ಸಿನಿಮಾದ ಯಶಸ್ಸು ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟು. ಮಾಧ್ಯಮ ಮಿತ್ರರೆಲ್ಲರೂ ಇದಕ್ಕೆ ಸಹಕರಿಸಿ ಪ್ರೇಕ್ಷಕರ ಮಹಾಶಯರು ಸಿನಿಮಾ ನೋಡೋ ಹಾಗಾಗ್ಲಿ ಅಂತ ನಮ್ಮ ಹಾರೈಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷದ ವಿಷಯ. ಬಹುಶಃ ಈ ಚಿತ್ರ ಮೈಸೂರಲ್ಲಿ ಸುತ್ತಮುತ್ತ ನಡೆದಂಥ ಚಿತ್ರೀಕರಣವೇ ಜಾಸ್ತಿ. ಆ ಸಂದರ್ಭದಲ್ಲಿ ಆಗ ಆದಂಥ ಅನುಭವಗಳು ಅವೆಲ್ಲ ಈಗ ಬಂದಾಗ ಎಲ್ಲ ಮೆಲುಕು ಹಾಕ್ತಾ ಇದ್ದೀವಿ. ನಾವು ಹೇಳೋದಿಷ್ಟೇ, ಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಕತೆ
ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಹೊರಹಾಕಿ ಜನರನ್ನು ತಲುಪಿಸಿ ಆ ಮೂಲಕ ಎಲ್ಲ ಒಂದು ಸಂದೇಶ ಕೊಡೋದಿರುತ್ತಲ್ಲ, ಅದು ಬಹಳನೇ ಮುಖ್ಯ. ಅಂತಹ ಕಥೆ ಈ ಪ್ರಭುತ್ವದಲ್ಲಿ ಇದೆ. ಹಾಗೆ ಚೇತನ್ ಸರ್ ಅವರು ಒಟ್ಟಿಗೆ ನಾವು ಕೆಲವು ಕಡೆ ಕೆಲಸ ಮಾಡಿರೋರು ಕೂಡ ಒಂದು ಉದಯೋನ್ಮುಖ ಪ್ರತಿಭೆ ಅನ್ನೋದಕ್ಕಿಂತ ಆಲ್ರೆಡಿ ಗುರುತಿಸ್ಕೊಂಡಂತಹ ಪ್ರತಿಭೆ, ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣುವಂತಹ ಆ ಮುಖ ಎಲ್ಲವೂ ಇರುವಾಗ ಅವರು ಈ ಚಿತ್ರದಲ್ಲಿ ಕೆಲವು ದೃಶ್ಯದಲ್ಲಿ ನಾವು ಕೂಡ ನಟನೆ ಮಾಡುವಾಗ ಕಂಡದ್ದು ವಿಶೇಷವಾಗಿ ಕೆಸರುಗದ್ದೆಯಲ್ಲಿ ಫೈಟ್ ಬಹಳ ಅದ್ಭುತವಾಗಿತ್ತು. ನಾವು ಆಗಲೇ ನೋಡುವಾಗಲೇ ಮತ್ತೆ ಆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆ ವಿರುದ್ಧವಾಗಿ ಅಂತ ಏನಿದೆಯಲ್ಲ, ವಿಶೇಷವಾಗಿ ರಾಜಕಾರಣ ಮತ್ತು ಒಂದು ದಬ್ಬಾಳಿಕೆ, ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಿರುವಂತಹ ಚಿತ್ರ. ಮತ್ತೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದ್ರೆ ನಾವೆಲ್ಲ ಸುಮಾರು, ನಾನೇ ಒಂದು 18 ದಿವಸ ಇದ್ದೆ, ಇತರರು ಕೂಡ ಇದ್ರು. ಆಗ ನಾವು ಕಂಡಂತ ಅನುಭವ ಇದೆಯಲ್ಲ, ನಜೀರ್ ಸರ್ ಅವರು ಅವರ ಸರಳತೆ ಎಲ್ಲವೂ ಮೆಲುಕು ಹಾಕ್ತಾ ಇದ್ವಿ. ಹಾಗೆ ಆದಿ ಸರ್ ಇದ್ದಾರೆ, ಎಷ್ಟೆಲ್ಲ ನಮ್ಮನ್ನೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ, ಸಂದೀಪ್ ಸರ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ಎಲ್ಲರೂ ಒಂಥರ ಅದೊಂದು ಕುಟುಂಬ ತರ, ಒಂದು ಪಿಕ್ನಿಕ್ ತರ ಹೋದ ತರ ಇತ್ತು. ಈಗಲೂ ಕೂಡ ಅದನ್ನು ನೆನಪಾಗ್ತಾ ಇರ್ತೀವಿ. ನಿರ್ಮಾಪಕರು ಬಹಳ ಎಲ್ಲರನ್ನು ಕೂಡ ಚೆನ್ನಾಗಿ ನೋಡಿಕೊಂಡು ಚಿತ್ರೀಕರಣವನ್ನು ಕೂಡ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅದ್ಭುತವಾಗಿ ಅವರು ಎಲ್ಲರನ್ನು ನೋಡ್ಕೊಂಡಿದ್ದಾರೆ ಅಂತ ಸ್ವತಃ ನಾನೇ ಅನುಭವಿಸಿದ ವ್ಯಕ್ತಿಯಾಗಿ, ಕಲಾವಿದನಾಗಿ ಹೇಳ್ತೀನಿ. ಮತ್ತೆ ನಾನು ಹೇಳ್ತಕ್ಕಂಥದ್ದು, ನಿರ್ಮಾಪಕರು ಏನು ಈ ಉದ್ದೇಶವನ್ನು ಇಟ್ಕೊಂಡು ಈ ಚಿತ್ರವನ್ನ ನಿರ್ಮಿಸಿದ್ದಾರೆ, ಇದ್ರ ಜೊತೆಗೆ ಕತೆ, ಚಿತ್ರಕಥೆ, ಮತ್ತೊಂದು ನಟನೆ, ಕಲಾವಿದರು ಎಲ್ಲರ ಶ್ರಮದಿಂದ ಒಡಗೂಡಿ ಬರ್ತಾ ಇರೋ ಈ ಅದ್ಭುತವಾದ ಪ್ರಭುತ್ವ, ಒಂದು ಪ್ರಭುತ್ವವನ್ನ ಸಾಧಿಸಲಿ ಅಂತ ಹೇಳಿ ನಾನು ಅದು ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸ್ಕ್ರಿಪ್ಟ್ ವರ್ಕ್ ತುಂಬಾ ಮುಖ್ಯ ಆಗುತ್ತೆ. ಪೇಪರ್ ವರ್ಕ್ ಮುಗಿದ ಮೇಲೆ ಡೈಲಾಗು ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಹೋಗ್ತೀವಿ. ಈ ಇಬ್ಬರು ವ್ಯಕ್ತಿಗಳು ಅತಿ ಮುಖ್ಯವಾಗ್ತಾರೆ. ಇವತ್ತು ನಮ್ಮ ಜೊತೆಗೆ ನಮ್ಮ ವಿನಯ್ ಮೂರ್ತಿಯವರು ಮತ್ತೆ ನಮ್ಮ ಚಂದ್ರಶೇಖರ್ ಛಾಯಾಗ್ರಹಣ, ಅವರಿಬ್ಬರು ವೇದಿಕೆ ಮೇಲೆ ಬರಬೇಕು. ಯಾಕೆಂದ್ರೆ ಇವರ ಕನಸುಗಳನ್ನ ನನಸು ಮಾಡೋದಕ್ಕೆ ಕ್ಯಾಮ್ರಾ ಕಣ್ಣು ತುಂಬಾ ಮುಖ್ಯವಾಗುತ್ತೆ. ಹಲವಾರು ಸಿನಿಮಾಗಳನ್ನ ನಮ್ಮ ಛಾಯಾಗ್ರಾಹಕರು ಕೊಟ್ಟಿದ್ದಾರೆ, ಒಳ್ಳೆ ತುಂಬಾ ಕಳಸೋದೆಲ್ಲ ತುಂಬಾ ಒಳ್ಳೊಳ್ಳೆ ಲೊಕೇಶನ್ ಶೂಟ್ ಮಾಡಿದ್ದಾರೆ. ನೋಡಕ್ ಒಳ್ಳೆ ಕಣ್ಣಿಗೆ ಹಬ್ಬ ಅನಿಸ್ತಾ ಇದೆ. ಹೇಗಿತ್ತು? ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಕತೆ ಇದೆ. ಆಕ್ಚುಲ್ ಆಗಿ ನಮ್ಮ ಸರೌಂಡಿಂಗ್ ಅಲ್ಲಿ ಏನ್ ನಡೀತಾ ಇರುತ್ತೆ ಅದನ್ನ ಬೇಸ್ ಮಾಡಿ ಇಟ್ಕೊಂಡು ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಒಂದು ಒಳ್ಳೆ ಕತೆ ಮಾಡಿದರು. ಅದನ್ನು ಪ್ರೆಸೆಂಟ್ ಮಾಡಬೇಕಂದ್ರೆ, ಈಗ ಎಲೆಕ್ಷನ್ ಅಂದ್ರೆ ಎಲ್ಲರಿಗೂ ಗೊತ್ತು, ತುಂಬಾ ಜನ ಸೇರ್ತಾರೆ. ಅದಕ್ಕೆ ಈ ಜೂನಿಯರ್ಸ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಇಡೀ ಸಿನಿಮಾದಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆ. ಹಂಗೆ ಇದೆ ಫ್ಲೋ. ಜೊತೆಗೆ ತುಂಬಾ ಕ್ಯಾಮ್ರಾ ಮೂವ್ಮೆಂಟ್ ಅಲ್ಲೇ ಇಟ್ಕೊಂಡೆ ಸಿನಿಮಾ ಶೂಟ್ ಮಾಡಿದ್ದೀವಿ. ಅಂದ್ರೆ ಕತೆ ಪೇಸ್ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಆ ಥರ ಮಾಡಿದ್ದೀವಿ. ಅದಾದ್ಮೇಲೆ ಮತ್ತೆ ಲೊಕೇಶನ್ಸ್ ಬಂದು ಕಳಸ, ಬೆಂಗಳೂರು, ಮೈಸೂರು, ಟಿ ನರಸೀಪುರ, ತುಂಬ ಲೊಕೇಶನ್ಸ್ ಶೂಟ್ ಮಾಡಿದ್ದೀವಿ. ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಏನು ಅಂತೇಳಿ. ಏನು ನಮಗೆ ಕಾಣ್ತಿದೆ ಅದಕ್ಕೆಲ್ಲ ಶಿವಕುಮಾರ್ ಸರ್ ಸಹಕಾರನೇ ಕಾರಣ. ತುಂಬ ಖರ್ಚು ಮಾಡಿದ್ದಾರೆ ಸಿನಿಮಾಗೆ. ಅದೇ ರೀತಿ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಡೆಫಿನೆಟ್ ಆಗಿ ನಿಮ್ಮ ಸಪೋರ್ಟಿಂದ ಈ ಸಿನಿಮಾನ ಎಲ್ಲರಿಗೂ ತಲುಪೋ ಥರ ಮಾಡಿ ದೊಡ್ಡ ಸಕ್ಸಸ್ ಆಗಲಿ. ಜೊತೆಗೆ ಚೇತನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲೇಬೇಕು. ಏಕೆಂದರೆ ಆ ಕ್ಯಾರೆಕ್ಟರೈಸೇಷನ್ನೇ ಹಂಗಿದೆ. ಒಂದು ಲವರ್ ಬಾಯ್ ಇಂದ ಹಿಡಿದು ಒಂದು ಆ್ಯಕ್ಷನ್ಸು ಮತ್ತು ಎಮೋಷನ್ ತುಂಬ, ಅಂದರೆ ಕ್ಲೈಮ್ಯಾಕ್ಸ್ ಆಗೋದಷ್ಟೊತ್ತಿಗೆ ಆವರಿಸ್ಬಿಡ್ತಾರೆ ಸಿನಿಮಾನ. ಡೆಫಿನೆಟಾಗಿ ಚೆನ್ನಾಗಾಗುತ್ತೆ. 100% ನೀವು ನೋಡಿ ಮೆಚ್ಕೋತೀರಾ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ಪರಿಚಯ ಮಾಡ್ಕೊಂಡು ವಿನಯ್ ಮೂರ್ತಿ ಅಂತ. ಮೊದಲನೇದಾಗಿ ಈ ಸಿನಿಮಾಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ರವಿ ಸರ್ ಮತ್ತು ಶಿವಕುಮಾರ್ ಸರ್ಗೆ ಸದಾ ಆಭಾರಿಯಾಗಿರ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಚೇತನ್ ಸರ್ಗೆ, ಹಾಗೆ ಕೆ ಚಂದ್ರಶೇಖರ್ ಸರ್ ಅವ್ರಿಗೆ, ಕೆ ಎಂ ಪ್ರಕಾಶ್ ಸರ್ ಎಡಿಟರ್ಗೆ, ವಿಶೇಷವಾಗಿ ರುದ್ರೇಶ್ ಅಂತ ಒಬ್ಬರು ಕೆಲಸ ಮಾಡಿದ ಕೆ ಎಂ ಪ್ರಕಾಶ್ ಅವರ ಅಸೋಸಿಯೇಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸಮಾಜದಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳ ಜೊತೆ ಮತದಾನದ ಮಹತ್ವ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ನಿಜತೆಯಿಂದ ತೋರಿಸಿದ್ದೀವಿ. ಈ ಸಿನಿಮಾದಲ್ಲಿ ಸಿನಿಮಾ ಮೇಲೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಅಂತ ಇರೋದು ನನ್ನ ಹೆಸರು. ಬಟ್ ಫೇಸ್ ನಾನಾಗಿರೋ ಬಿಹೈಂಡ್ ದ ಬ್ಯಾಕು, ಇವರೇ ಇರೋದು ನನ್ನ ಬ್ಯಾಕ್ ಬೋನು ಅಂತಂದ್ರೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಕಥೆ ಆಗಲಿ ಎಲ್ಲ ಆಗಲಿ ಇವರೇ, ಬಂಡವಾಳನೂ ಇವರೇ, ಬಟ್ ಫೇಸ್ ನಂದು ಅಷ್ಟೇ. ಬಟ್ ಇದರಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ನಾವು ಸುಮಾರು ದಾಟಿ, ಇದು ಹೋದ ವರ್ಷನೇ ರಿಲೀಸ್ ಆಗ್ಬೇಕಾದಂಥ ಸಿನಿಮಾ, ನಿಮ್ಗಳಿಗೂ ಎಷ್ಟೊಂದು ಜನಕ್ಕೆ ಗೊತ್ತಿರೋ ವಿಷಯನೇ. ಬಟ್ ಇಷ್ಟೊಂದು ಸ್ವಲ್ಪ ಅಡಚಣೆಗಳಾಗಿ ಅದನ್ನ ಮೀರಿ ಇವತ್ತು ಕೊನೆ ಹಂತಕ್ಕೆ, ಇವತ್ತು ಸಿನಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹಂತಕ್ಕೆ. ಅದ್ರ ಬಗ್ಗೆ ತುಂಬಾ ಖುಷಿನೇ ಇದೆ. ಆಮೇಲೆ ಡಿಲೇ ಆಗಿದ್ದಕ್ಕೆ ನಾನು ಚೇತನ್ ಸರಿಗೆ ನಾನು ಕ್ಷಮೆ ಕೇಳ್ತೀನಿ. ಆಮೇಲೆ ಏನ್ ಹೇಳೋದು, ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ, ನಾವೇನ್ ಕೇಳಕ್ಕಾಗಲ್ಲ. ಸಿನಿಮಾ ಬಂದು ದಯವಿಟ್ಟು ನೋಡ್ಬೇಕು ಅಂತ ಕೇಳ್ಕೊತೀನಿ. ತುಂಬಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕಾಗಿದೆ ಅಂತ ಕೇಳಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ತಡವಾಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು. ಈಗ ಒಂದು ಹಂತಕ್ಕೆ ಪ್ರಭುತ್ವನ ಸಿನಿಮಾನ ರಿಲೀಸ್ ಟೈಮ್ಗೆ ತಂದು ನಿಲ್ಲಿಸಿದ್ದೀವಿ. ಖಂಡಿತ ಈ ನವೆಂಬರ್, ಈ ತಿಂಗಳು 22ನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ. ಮೇನ್ ಥಿಯೇಟರ್ ಬಂದು ಅನುಪಮ ಮೆಜೆಸ್ಟಿಕಲ್ಲಿ. ಅದಕ್ಕೆ ನಮಗೆ ತುಂಬ ಸಹಾಯ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್ ವೇದಿಕೆ ಬಂದಿರಬೇಕು. ಯಾಕಂದ್ರೆ ಇವರು ನಮಗೆ ಅಷ್ಟು ಧೈರ್ಯ ಕೊಟ್ಟಿಲ್ಲ. ಆದ್ರೆ ಲಾಸ್ಟ್ ಮೊಮೆಂಟ್ ರಿಲೀಸ್ ಅನ್ನೋದು ಇದೆಯಲ್ಲ ಸರ್, ಈಗ ಸಿನಿಮಾ ಮಾಡೋದೇ ಒಂದು ತುಂಬಾ ಕಷ್ಟವಾದ ಕೆಲಸ. ಆ ಸಿನಿಮಾದಲ್ಲಿ ಅಷ್ಟು ಹಲವಾರು ಅಡಚಣೆಗಳು ಬಂದ್ರು. ಎಲ್ಲದಕ್ಕೂ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸಾರು, ಟೆಕ್ನಿಷಿಯನ್ಸು, ನಮ್ಮ ಡೈರೆಕ್ಟರ್ ಆದಂಥ ವಿನಯ್ ಮೂರ್ತಿ ಅವರು, ಸಿದ್ದು, ಇನ್ನೂ ಹಲವಾರು ಜನ ಇದ್ದಾರೆ. ಅವರು ನನ್ನ ಹೊಸ ಪರಿಚಯ ಆದ್ರೂ ಪ್ರತಿ ಹಂತವಾಗೂ ನನಗೆ ತಿಳಿಸ್ತಾ ಬಂದರು, ಹೀಗೆ ಮಾಡಬೇಕು, ಹೀಗೆ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು ಅಂತ. ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯ್ತು. 1 ವರ್ಷ ಮುಂದೆ ಬಂದಿದ್ದೀವಿ. ಈಗ ಖಂಡಿತವಾಗಲೂ ರಿಲೀಸ್ ಮಾಡ್ತೀವಿ. ಇದು ದೊಡ್ಡ ಮಟ್ಟದಲ್ಲಿ ತುಂಬಾ ರಾಜ್ಯಾದ್ಯಂತ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ ಸರ್ ಇದ್ದಾರೆ. ಅವರೇ ನಮಗೆ ಸಹಕಾರ ಮಾಡಿ ಎಲ್ಲಾ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ ಇವಾಗ ತಡ ಆಗಿದೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಒಂದಂತೂ ರಿಕ್ವೆಸ್ಟ್ ಮಾಡ್ಬೋದು ಮೀಡಿಯಾದವರಿಗೆ, ನೀವು ನಮ್ಮ ಈ ಚಿತ್ರನ ಕರ್ನಾಟಕದ ಮೂಲೆಗೂ ದಯವಿಟ್ಟು ತಲುಪಿಸಿ. ಕನ್ನಡ ಚಿತ್ರನ ಸಿನಿಮಾದಲ್ಲೇ ಬಂದು ನೋಡಬೇಕು ಥಿಯೇಟರ್ಗೆ. ಯಾಕಂದ್ರೆ ಪ್ರತಿ ದಿನ ನಾವು ಹೋರಾಟ ಮಾಡ್ತೀವಿ. ಕನ್ನಡ ನಾಡು ಉಳಿಬೇಕು, ಕನ್ನಡ ಭಾಷೆ ಉಳಿಬೇಕು, ಕನ್ನಡ ನೀರು ಉಳಿಬೇಕು, ಪ್ರತಿಯೊಂದು ಕನ್ನಡದಲ್ಲಿ ಏನೇನಿದೆ ಎಲ್ಲ ಉಳಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನೂ ಅದನ್ನು ಸೇರುತ್ತೆ. ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು. ಪ್ರತಿಯೊಬ್ಬರು ಕನ್ನಡಿಗರು ನಿಮ್ಮ ಮೂಲಕ ಥಿಯೇಟರ್ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಕತೆ ಹುಟ್ಟಿದೆ ಹೇಗೆ ಅಂತ ಸರ್, ಕತೆ ಹುಟ್ಟಿದೆ ಹೇಗೆ ಅಂದ್ರೆ, ಕತೆ ಆಕ್ಚುಲಿ ದಿನನಿತ್ಯ ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್. ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ನಾವು ಏನೆಲ್ಲ ಫೇಸ್ ಮಾಡಿರ್ತೀವಿ. ಫೇಸ್ ಮಾಡ್ಬೇಕಾದ್ರೆ ಅದ್ರ ಹಿಂದಿಂದ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೇಕು ಅಂದ್ರೆ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಎಲ್ಲಿ ಎಂಡ್ ಆಗ್ಬೇಕು ಅನ್ನೋದು ಒಂದು ರಾಜಕೀಯದಿಂದನೇ ಸ್ಟಾರ್ಟ್ ಆಗುತ್ತೆ. ಆ ರಾಜಕೀಯದ ಕಥೆಗಳನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ. ಹಾಗೆ ನಾನು ಚಿಕ್ಕ ವಯಸ್ಸಿಂದ ನನಗೆ ಒಂದು ಆಸೆ ಇತ್ತು, ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅದು ಇವತ್ತು ತಂದು ಮಾಡಿದೆ. ಚಿತ್ರ ಕಥೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನ ಚಿತ್ರ ರೀತಿಯಲ್ಲಿ ತೋರಿಸಿದೆ ಡಿಫ್ರೆಂಟ್ ಆಗಿ. ಅದಕ್ಕೆ ತುಂಬಾ ಚೆನ್ನಾಗಿ ಹ್ಯಾಕ್ ಮಾಡುವಂಥದ್ದು ಬಲ ಕೊಟ್ಟಿದ್ದು ನಮ್ಮ ಹೀರೋ ಚೇತನ್ ಸರ್ ಅವರು. ಆಮೇಲೆ ಚೇತನ್ ಆಪೋಸಿಟ್ ಆಗಿ ಒಬ್ಬ ಹೀರೋ ನಿಂತ್ಕೋಬೇಕಂದ್ರೆ ಆಪೋಸಿಟ್ ಆಗಿ ಅದೇ ತರ ವಿಲನ್ ಕ್ಯಾರೆಕ್ಟರ್ ಒಬ್ಬ ನಿಲ್ಬೇಕು ಸರ್. ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆದಿ ಲೋಕೇಶ್ ಅವರು. ಕ್ಷಮಿಸಿ, ಅವ್ರನ್ನ ವಿಲನ್ ಅಂತ ಹೇಳೋದು ಸಿನಿಮಾದಲ್ಲಿ ಮಾತ್ರ ಅಷ್ಟೇ ಬಿಟ್ಟರೆ ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಅದು. ಹಾಗಾಗಿ ಈಗ ನಮ್ಮ ಬಿಟ್ಟು ದೀಪಕ್ ಸರ್ ಕೊಡ್ತೀನಿ, ಇವರು ತಮಗೆ ಚಿತ್ರದ ಬಗ್ಗೆ ಮಾತಾಡ್ತಾರೆ. ಸರ್ ಫಸ್ಟ್ ಟೈಮ್ ಬಂದಾಗ ಬರೀ ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡೋಣ ಅಂತ ಸಿನಿಮಾನ. ಆಮೇಲೆ ನಾನು ಒಂದ್ಸರಿ ಸಿನಿಮಾ ನೋಡಿದೆ. ಇದು ಇಷ್ಟು ದೊಡ್ಡ ಸ್ಕೇಲ್ ಇರುವಂತ ಸಿನಿಮಾ, ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ಯೂನಿವರ್ಸಲ್ ಸಬ್ಜೆಕ್ಟ್, ಇದು ಹಳ್ಳಿಗೂ ರೀಚ್ ಆಗ್ಬೇಕು ಅಂತ ನಾನೇ ಹೇಳಿದೆ. ಆವಾಗ ಮಾಡೋಣ ಅಂತ ಒಪ್ಕೊಂಡು ಇವಾಗ ಸುಮಾರು ಒಂದು 80ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯಾದ್ಯಂತ. ಅವತ್ತು ತುಂಬಾ ಸಿನಿಮಾಗಳು ರಿಲೀಸ್ ಇದೆ, ಆದ್ರೆ ನಮ್ ಸಿನಿಮಾ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ. ಯಾಕಂದ್ರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಮತ್ತು ಬೇರೆ ಒಂದು ಜಾನರ್ ಆಗಿರೋದ್ರಿಂದ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ, ನಮ್ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲ ಒಳ್ಳೇದಾಗ್ಲಿ. 80+, 80ಕ್ಕೂ ಹೆಚ್ಚು ಚಿತ್ರಮಂದಿರಗಳು, ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸಸ್. ಬಂದೆ, ನಾನು ಮೈಸೂರಿಂದ ಬರಬೇಕಾಗಿತ್ತು. ಸೊ ಹಾಗಾಗಿ ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಯಾವ್ದ್ರಿಂದ ಸ್ಟಾರ್ಟ್ ಮಾಡಲಿ ನಾನು?
ನನ್ನ ಕ್ಯಾರೆಕ್ಟರ್ ಬಗ್ಗೆನ ಅವ್ರು ಹೇಳಿದ್ರಲ್ಲ, ನಮ್ಮ ನಿರ್ಮಾಪಕರು ಹೇಳಿದ್ರು ವಿಲನ್ ಅಂತ. ಇದಕ್ಕಿಂತ ಇನ್ನೇನು ಕಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಕೊಡೋಕ್ಕಾಗೋದಿಲ್ಲ. ಎಸ್, ಏನು ಅಂತಂದ್ರೆ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ್ನ ನೋಡಿದ್ದೀರಾ, ಅಂದ್ರೆ ಯಾವ ಸಿನಿಮಾಗಳನ್ನ ಪ್ರೀವಿಯಸ್ ಸಿನಿಮಾಗಳು ನೋಡಿದ್ದೀರಾ, ಅದಕ್ಕಿಂತ ವಿಭಿನ್ನ. ಆಮೇಲೆ ಚೇತನ್ ಚಂದ್ರಗೆ ಮಾಡಿಸಿರುವಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ. ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ, ಅದು ಈ ಸಿನಿಮಾಯಿಂದ ಇನ್ನು ಮುಂದೆ ಈ ಬಡಗರು ರಾಕಿಂಗ್ ಥ್ರೂ ಔಟ್. ಸೊ ಆಲ್ ದ ಬೆಸ್ಟ್. ಬಂದ್ಬಿಟ್ರಾ? ಬಂದ್ಬಿಡಿ ಸರ್, ನೀವು ನಿರ್ಮಾಪಕರು ಬಂದ್ಬಿಟ್ರೆ. ಸೊ ಇದು ತುಂಬಾ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ, ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ, ಮಾತಾಡ್ತಾನೆ ಇರ್ತೀನಿ. ನಿಮ್ಮ ಕಡೆಯಿಂದ ನನ್ನ ಪ್ರಶ್ನೆ ಇದ್ರೆ ಕೇಳಿ, ನಾನು ಉತ್ತರ. ಫಸ್ಟ್ ಆಫ್ ಆಲ್ ನಾನು ಆದಿ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟ್ ಅಲ್ಲಿ ಇದ್ವಿ. ಸೊ ಇದನ್ನ ಈ ತರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದು ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ, ಇವಾಗ ನಂದು ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ, ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಆದಿ ಸರ್, ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ. ಸೊ ಸಿನಿಮಾ ನೋಡಿದಾಗ, ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆದಿ ಲೋಕೇಶ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ, ಯು ಲುಕ್ ಸೋ ಸ್ಟೈಲಿಶ್. ನಿಜವಾಗ್ಲೂ ಲಾಸ್ಟ್ ಅಲ್ಲಿ ಒಂದ್ಸತಿ ಏನಂತಾರೆ, ಅವಾಗ ಸ್ವಲ್ಪ ವೀಕ್ ಆಗಿದ್ರಿ ಬಿಕಾಸ್ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಇದೆ, ಅದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್. ನಂದು ಇವರು ಒಬ್ಬರದೇ ಸಿನಿಮಾ ನೋಡಿದ್ರಲ್ಲ, ಅಲ್ಲಿ ಇಂಡಿಯನ್ ಮ್ಯಾಪ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಒಬ್ಬರಿಗಿಂತ ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್. ಯಾಕಂದ್ರೆ ಇಷ್ಟು ದೊಡ್ಡ ಒಂದು ತೂಕ ಇರುವಂತ ಒಂದು ಸಿನಿಮಾದಲ್ಲಿ ನನ್ನನ್ನು ಐ ಹ್ಯಾವ್ ಬೀನ್ ಎ ಪಾರ್ಟ್ ಆಫ್ ದ ಸಿನಿಮಾ. ಸೊ ನನ್ನ ಸಿನಿಮಾ ಅನ್ನೋಕ್ಕಿಂತ ಇದು ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್, ಡ್ಯಾನಿ ಎಲ್ಲ ಇದ್ದಾರೆ ಇಲ್ಲಿ, ವಿಜಯ್ ಚಂದೂರ್ ಅವರು. ಸೊ ಐ ಥ್ಯಾಂಕ್ ಎವ್ರಿ ಒನ್. ಮತ್ತೆ ಸಿನಿಮಾದಲ್ಲಿ ಮೇನ್ ನಮ್ಗೆ ಡೈಲಾಗ್ಸ್, ಎಕ್ಸ್ಟ್ರಾರ್ಡಿನರಿ ಡೈಲಾಗ್ಸ್. ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರು ಆಗ್ಲೇನೆ ವಿನಯ್ಗೆ ಇನ್ನೊಂದು 3 ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾ ನೀವು ಡೈಲಾಗ್ ಬರ್ಕೊಡಿ ಅಂತೆಲ್ಲ ಅವ್ರು ಬುಕ್ ಆಗೋಗಿದ್ದಾರೆ. ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್. ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬಾ ಕೇಳ್ಕೊಳ್ಳೋದೇನು ಅಂತಂದ್ರೆ, ಸೊ ಪ್ರಮೋಟ್ ಅವರ್ ಸಿನಿಮಾ, ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ. ಯಾಕಂದ್ರೆ ನಿಮ್ ಕೈಯಲ್ಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ, ಇಲ್ಲ ಅಂದ್ರೆ ಅದನ್ನ ಇದ್ ಮಾಡೋದಾಗ್ಲಿ. ಸೊ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ನಂದು 4-5 ವರ್ಷ ಗ್ಯಾಪ್ ಆಯ್ತು. ಯಾಕಂದ್ರೆ ಯಾವ್ದು ಸಿನಿಮಾಗಳು ಯಾರೇ ನಮ್ಗೊಂದು ಸೆನ್ಸ್ ಅಂತ ಬಂದ್ರೆ ಸರ್, ಆರ್ಟಿಸ್ಟ್ಗೆ ಸಿನಿಮಾಗಳು ಒಪ್ಕೊಳಕ್ಕೆ ಆಗಲ್ಲ. ಯಾಕಂದ್ರೆ ಮುಂದೆ ಕೂತಿರೋಂತ ಡೈರೆಕ್ಟ್ರು ನಮ್ಮನ್ನ ಒಪ್ಸಕ್ಕೆ ಆಗಲ್ಲ, ಆತರ ಆಗೋಗ್ಬಿಡುತ್ತೆ. ನಾವೇನಾದ್ರು ಡೌಟ್ ಕೇಳಿದ್ರೆ ಅದನ್ನ ಅಲ್ಲೇನೆ ಕ್ಲಾರಿಫೈ ಮಾಡ್ಬೇಕು. ಅವಾಗ ಮಾತ್ರನೇ ನಮ್ಗೆ ಆಕ್ಟ್ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ನಾವ್ ಇನ್ವಾಲ್ವ್ ಆಗಕ್ ಆಗೋದೇ ಇಲ್ಲ. ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಆಸ್ ಅನ್ ಆಡಿಯನ್, ಆಸ್ ಅನ್ ಆರ್ಟಿಸ್ಟ್, ಆಸ್ ಅನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಐ ವಿಶ್ ಐ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ಲರೂ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ, ಕರ್ನಾಟಕದ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಎಕ್ಸಲೆಂಟ್ ಜಾಬ್ ಸರ್. ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗಿ ಅದು ಕ್ಯಾಪ್ಚರ್ ಮಾಡಿದೀರ ಅಂತ ಅವಾಗಲೇ ಗೊತ್ತಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್. ಹಾಗೆ ನಮ್ಮ ಎಂಟೈರ್ ಟೀಮ್, ನಮ್ಮ ಕ್ರೂ. ಒಂದು ಸಿನಿಮಾ ಅಂತ ಅಂದ್ರೆ ಪ್ರತಿಯೊಬ್ಬರು ಇದರಲ್ಲಿ ವರ್ಕ್ ಮಾಡಿರ್ತಾರೆ. ಮೇಕಪ್ ಆರ್ಟಿಸ್ಟ್ ಇಂದ ಹಿಡಿದು ಕಾಸ್ಟ್ಯೂಮ್, ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು. ಸೊ ನನ್ನ ಟೆಕ್ನಿಷಿಯನ್ಸ್ ಟೀಮ್ಗೆ, ನಮ್ಮ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ದೀಪಕ್ ಗಂಗಾಧರ್ ಸರ್, ನಾನು ಫಸ್ಟ್ ಟೈಮ್ ಅವರು ನಮ್ಮ ಜೊತೆನೆ ಸಿನಿಮಾ ನೋಡಿದ್ರು. ಅವ್ರು ಹೇಳಿದ್ರು, ನಿಮ್ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ರು ಮಲ್ಟಿಪ್ಲೆಕ್ಸ್ ಅಲ್ಲಿ. ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ, ಆಲ್ ಓವರ್ ಕರ್ನಾಟಕ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ. ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅವರು ತುಂಬಾ ಖರ್ಚು ಮಾಡ್ಬಿಟ್ಟು ಸೊ ಇದನ್ನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.
ಹಾಗೆ ನಿಮ್ಮನ್ಗಳು ಕೇಳ್ಕೊಳ್ಳೋದೇನು ಅಂತಂದ್ರೆ ನಮ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ವರ್ಷಕ್ಕೆ 2 ಸಿನಿಮಾ ಅಂತ 100% ಕೊಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿವನ್. ಏನಾರ ಕೇಳೋದಿದ್ರೆ ಇದ್ರ ಮಧ್ಯದಲ್ಲಿ ಒಂದು ವಿಷಯ ಏನಂದ್ರೆ ಬೇಸಿಕಲಿ ಈಗಿನ ಜನರೇಷನ್ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದ್ರೆ ನಾವು ವೋಟ್ ಏನಕ್ಕೆ ಆಗ್ತಾ ಇದ್ದೀವಿ, ನಾವು ಒಬ್ಬ ನಾಯಕನ ಏನಕ್ಕೆ ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು, ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಶನ್ ಈ ಸಿನಿಮಾಯಿಂದ ತಿಳ್ಕೋಬಹುದು. ಸೊ ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವಡೇಸ್ ಜನರೇಷನ್ ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಸುಮ್ಮನೆ ನಾವು ಯಾವ್ದಾದಕ್ಕೂ ಮಾಡ್ಕೊಂತೀವಿ, ಏನೋ ಮಾಡ್ಕೊಂತೀವಿ, ನಮ್ಗೆ ಸಿಗೋದು ಒಂದೇ ಒಂದು ಅಧಿಕಾರ, ಅದು 5 ವರ್ಷಕ್ಕೆ ಒಂದ್ಸಲ ಸಿಗುತ್ತೆ. ಅದು ನಮಗೆ ವೋಟಿಂಗ್ ಟೈಮಲ್ಲಿ ಮಾತ್ರ. ಅದನ್ನ ಕರೆಕ್ಟಾಗಿ ಬಳಸ್ಕೋಬೇಕು. ಅದನ್ನ ಬಳಸ್ಕೊಳ್ತಿದ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ, ಆಮೇಲೆ ಬೇರೆಯವ್ರನ್ನ ಪೊಲಿಟಿಷಿಯನ್ಸ್ ಬ್ಲೇಮ್ ಮಾಡ್ತೀವಿ. ಈಗ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಆಯ್ಕೆ ಮಾಡಿದ ನಾಯಕ ನೀವೇ. ಸೊ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ. ಆ ಎಜುಕೇಶನ್ ಯು ಲರ್ನ್ ಫ್ರಮ್ ದಿಸ್ ಮೂವಿ ಪ್ರಭುತ್ವದಿಂದ ಅದನ್ನ ಕರೀತಾರೆ. ಸೊ ಇಟ್ ಇಸ್ ಅನ್ ಎಜುಕೇಶನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್. ವೋಟಿಂಗ್ ಅಂದ್ರೆ ಏನು, ಪ್ರಭುತ್ವ ಪ್ರಜೆಗಳು ಅದನ್ನ ಹೆಂಗೆ ಬಳಸಬೇಕು, ಆ ವೋಟಿಂಗ್ ಅದೊಂದೇ ಅಧಿಕಾರ ನಮಗಿರೋದು 5 ವರ್ಷಕ್ಕೆ ಒಂದ್ಸಲ. ಅದನ್ನ ಕರೆಕ್ಟಾಗಿ ಬಳಸಬೇಕು. ಅದನ್ನ ತುಂಬಾ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಂಗೆ ಅದು ಸಿನಿಮಾನು ಹಂಗೆ ಮೂಡ್ ಬಂದಿದೆ. ಎಲ್ಲರೂ ಎಸ್ಪೆಷಲಿ ಚಂದ್ರು ಅವರು ನನ್ನ ಫೇವ್ರೇಟ್ ಅವರು. ಸೊ ನೀವು ಸಿನಿಮಾ ನೋಡಿ ನೀವೇ ಹೇಳ್ತೀರಾ. ಸೊ ಇನ್ನೇನು ನಾನು ಜಾಸ್ತಿ ಹೇಳೋದು. ಆಕ್ಚುಲಿ ಚಂದ್ರು ಸರ್ ಇವತ್ತೇ ಎಷ್ಟು ಮಾತಾಡಿದ್ದು ನೋಡಿ ಸೆಟ್ಟಲ್ಲೂ ಮಾತಾಡೋದು. ಸೊ ಫಸ್ಟ್ ಡೈಲಾಗ್ ಮಾಡಿದ್ರು ಅವಾಗಿದ್ದಾರೆ ನನಗೆ ಹೇಳ್ತಾ ಇದ್ದೀನಲ್ಲ ಕೊಡ್ತಾ ಇದ್ದೀರಂತ. ಹಾಗೆ ನಾವು ನಮ್ಮ PO ಸುಧೀಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ಅನಿಲ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾರ್ಪಿಚರ್ಸ್ ಇದರಿಂದ ಅವ್ರಿಗೂ ಥ್ಯಾಂಕ್ ಯು. ನಮ್ಮ ಸುಮಂತ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲಾರ್ಗು ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂದ್ರೆ ಸಿನಿಮಾನ ದಯವಿಟ್ಟು ಪ್ರಮೋಟ್ ಮಾಡಿ. 100% ನೀವು ಪ್ರಮೋಟ್ ಮಾಡಿದ್ರು ಸಹ ಯಾರು ಬೇಜಾರು ಮಾಡ್ಕೊಳ್ಳೋದು. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಪಿಕ್ಚರ್. ಯಾವ್ದೋ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದಾರೆ ಅನ್ನತ್ರ ಅನ್ನಲ್ಲ. ಯಾಕಂದ್ರೆ ಆಫ್ಟರ್ ನಾನು ಒಂದು 4-5 ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ. ಯಾವ್ದು ಸಿನಿಮಾಗಳು ನಮ್ಗೆ ಒಪ್ಪಿಗೆನೇ ಆಗ್ತಿಲ್ಲ. ಇವಾಗ ಒಂದು ನಡೀತಾ ಇದೆ ಈ ಗೆಟಪ್ ಅಲ್ಲಿ. ಇದು ಇದ್ರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಹೇಳಿ ಪ್ರಭುತ್ವ ಪಾತ್ರಕ್ಕೆ ಒಂದಷ್ಟು ಪ್ರಭುತ್ವದ ಬೇಕಾಗುತ್ತದೆ. ನಿಮ್ಮ ಬೇರೆ ಸಿನಿಮಾಗಳು ನೋಡ್ತಾ ಬಂದಿದ್ವಿ, ತುಂಬಾ ಮೆಚೂರ್ ಕ್ಯಾರೆಕ್ಟರ್. ಸರ್ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಅಲ್ಲಿ ನಂದು ಅಂತ ಇಮ್ಮೆಚೂರ್ಡ್ ಕ್ಯಾರೆಕ್ಟರ್ ತರನೇ ಕಾಣಿಸ್ತಿರುತ್ತೆ. ಸಿನಿಮಾದಲ್ಲಿ ಇಮ್ಮೆಚೂರ್ಡ್ ತರನೇ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಒಬ್ಬ ನಾರ್ಮಲ್ ಯಾರೋ ಒಬ್ಬ ಹುಡುಗ ಏನೋ ಒಂದು ಲವ್ ಸ್ಟೋರಿ ಲೈಫ್ ನೋಡ್ತಾ ಇದೀವಿ ಅಂತ ಅನಿಸ್ತಾ ಇರುತ್ತೆ. ಬಟ್ ಹೋಗ್ತಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾವ್ ಅನ್ಸುತ್ತೆ. ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಡೈಲಾಗ್ಸ್ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್. ಎಂಟೈರ್ ಟೀಮ್ ಸರ್, ಒಬ್ಬಂದೇ ಎಫರ್ಟ್ ಅಲ್ಲ ಸರ್. ನಾನು ಹೇಳೋದೇನು ಅಂತಂದ್ರೆ ಆಸ್ ಅನ್ ಆರ್ಟಿಸ್ಟ್, ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ, ನಾಯಿನ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ. ನಮ್ಮನ್ನ ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ತಿಲ್ಲ ಅದಕ್ಕೆ ಕಾರಣ ನಮ್ಗೆ ವಿ ಆರ್ ಲ್ಯಾಕಿಂಗ್ ರೈಟರ್ಸ್. ಪ್ರೊಡ್ಯೂಸರ್ಸ್ ಇದ್ದಾರೆ ಸರ್, ರೈಟರ್ಸ್ಗಳು ಇದ್ದಾರೆ. ಬಟ್ ಒಳ್ಳೆ ಪ್ರೊಡ್ಯೂಸರ್ಸ್ ಒಳ್ಳೆ ರೈಟರ್ಸ್ ಒಂದಾಗ್ಬೇಕು. ಅವಾಗ್ಲೇನೆ ಪ್ರತಿ ಒಬ್ಬ ಕಲಾವಿದನಿಗೂ ಸಹ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ. ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ. ಅಂದ್ರೆ ತುಂಬಾ ಇದೆ ಹೇಳ್ಕೊಳ್ಳೋದು. ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಮಾಡೋಣ. ಸೊ ಎಸ್ ಸರ್, ಎಲ್ಲರೂ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ತಾಯಿ ಸಾಂಗ್. ಹಾಗೆ ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ. ಹಾಗೆ ಚೇತನ್ ಕುಮಾರ್ ಡೈರೆಕ್ಟರ್ ಇದಾರಲ್ಲ, ಅವರು ಒಂದು ಸಾಂಗ್ ಬರೆದಿದ್ದಾರೆ. ಈ ಎಲೆಕ್ಷನ್ ಸಾಂಗ್ ಏನಿದೆ ಅದನ್ನ ಅವ್ರು ಬರೆದಿರೋದು. ಸೊ ಎಮಿಲ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ. ಇಂಥ ಒಂದು ಒಳ್ಳೆ ಸಿನಿಮಾನ ನಮ್ಗೆ ಕೊಟ್ಟಿದ್ದಾರೆ. 100% ಪ್ರತಿ ಒಬ್ಬರಿಗೂ. ಇದು ಯಾವ ರೀತಿ ಇದೆ ಅಂದ್ರೆ ಸಿನಿಮಾ ಈ ನೋಡಿದ ತಕ್ಷಣ ಇದು ಬರೀ ಈ ಕ್ಲಾಸು ಯಾವುದೋ ಮಲ್ಟಿಪ್ಲೆಕ್ಸ್ಗೆ ಅಂತ ಆಡಿಯನ್ಸ್ ಹೋಗ್ಬೇಕು ಆ ಥರ ಇಲ್ಲ. B-C ಸೆಂಟರ್ಸ್, C ಸೆಂಟರ್ಸ್, D ಸೆಂಟರ್, A ಸೆಂಟರ್ ಎಲ್ಲರಿಗೂ ಇಷ್ಟ ಆಗೋ ಒಂದು ಸಿನಿಮಾ. ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು. ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಕೇಳ್ಕೊಂತೀನಿ ಅಂದ್ರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ, ಈ ತರ ದೊಡ್ಡ ಪ್ರೊಡ್ಯೂಸರ್ಸ್ಗಳು. ಯಾಕಂದ್ರೆ ಸರ್ ನಾನು ಇವಾಗ ಬೇರೆ ಸಿನಿಮಾಗಳು ಮಾಡಿದೀನಿ, ಬೇರೆ ಸಿನಿಮಾಗಳು ನೋಡ್ತಾ ಇದೀವಿ. 1-4 ಜನ ಆರ್ಟಿಸ್ಟ್ಗಳು ಮಾತ್ರ ಸಖತ್ ದೊಡ್ಡ ಇರ್ತಾರೆ, ಎಲ್ಲ ಹೊಸಬ್ರು ಇರ್ತಾರೆ. ಇದರಲ್ಲಿ ಪ್ರತಿ ಒಬ್ರು
ಜೂನಿಯರ್ ಆರ್ಟಿಸ್ಟ್ಗಳಿಂದನೂ ಹಿಡಿದು ಅಂದ್ರೆ ಆ ತರ ಉಪಯೋಗಿಸ್ಬಿಟ್ಟಿದ್ದಾರೆ. ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿಸಿ ಅವ್ರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಏನ್ ಕೊಡ್ಬೇಕು ಅದನ್ನ ನಾವು ಇದನ್ನ ಏನೋ ಸೆಟ್ ಅಲ್ಲಿ ಕೊಟ್ಟು ಏನ್ ಸರ್ ಪ್ರತಿಯೊಬ್ರು ನಾವು ಒಂದೊಂದ್ಸತಿ ಅಂತೂ ಒಂದು 6ರಿಂದ 8 ಕ್ಯಾರವಾನ್ಗಳು ನಿಂತ್ಕೊಂಡ್ಬಿಡ್ತಿತ್ತು ಸೆಟಲ್. ಅಂದ್ರೆ ಎಲ್ಲ ಡಬಲ್ ಡೋರ್ ತ್ರಿಬಲ್ ಡೋರ್ ಪ್ರತಿಯೊಬ್ಬರಿಗೂ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಯಾರಿಗೂ ಮಿಸ್ಟ್ರೀಟ್ ಮಾಡಿಲ್ಲ, ಇಲ್ ಟ್ರೀಟ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಫಾರ್ ದ ಪ್ರೊಡಕ್ಷನ್ ಟೀಮ್, ಪ್ರೊಡಕ್ಷನ್ ಹೌಸ್. ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು, ಈ ತರ ಸಿನಿಮಾ ಬೆಳಿಬೇಕು. ಈ ತರ ಬೆಳೆದ್ರೆ 100% ಇವರೇನೆ ವರ್ಷಕ್ಕೆ 2 ಸಿನಿಮಾ ಅಲ್ಲ, ವರ್ಷಕ್ಕೆ 4 ಸಿನಿಮಾ ಮಾಡ್ತಾರೆ. ಆ ಕೆಪಾಸಿಟಿ ಇದೆ ಅವ್ರಿಗೆ. ಸೊ I wish my entire team all the best and I request everyone to support us. Thank you so much. Thank you. ಸರ್ ನಾವು ಫಸ್ಟ್ ಡೇ ನಾವು ಬೆಂಗಳೂರಲ್ಲೇ ಇರ್ತೀವಿ. ಬೆಂಗಳೂರು ಮತ್ತೆ ತುಮಕೂರು ನಾವು ಕವರ್ ಮಾಡ್ತೀವಿ. ಫಸ್ಟ್ ಡೇ 22nd, 23rd ಹಾಸನ್ನು. ಅದಾದ್ಮೇಲೆ 23rd ನಾವು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಅಂತಿದೀವಿ. ಸೊ ಎಲ್ಲಾನು ಇನ್ವೈಟ್ ಮಾಡ್ತೀವಿ ಸೆಲೆಬ್ರಿಟಿ ಶೋಗೆ. ದಯವಿಟ್ಟು ಎಲ್ಲರೂ ಬರಬೇಕು, ನಿಮ್ಮ ರಿವ್ಯೂನ ನೀವು ಕೊಡಬೇಕು. ಫಸ್ಟ್ ಡೇ ಅಲ್ಲೇ ನಿಮ್ಗೆ ರಿವ್ಯೂ ಸಿಕ್ಬಿಟ್ಟಿರುತ್ತೆ. ಸೆಕೆಂಡ್ ಡೇ ನೀವುಗಳು ಬಂದು ನೋಡಿ ಹೇಳಬೇಕು. ಹಾಗೆ 3rd ಡೇ ಇಂದ ನಾವು ಹುಬ್ಳಿ, ಧಾರವಾಡ ಆ ಕಡೆ ಸೈಡ್ ಕವರ್ ಮಾಡ್ಬೇಕು ಅಂತಿದ್ದೀವಿ. ಸೊ ಆಲ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಓಡಾಟ ಪ್ಲಾನಿಂಗ್ ಇದೆ, ಓಡಾಡ್ತೀವಿ. ಎಲ್ಲರಿಗೂ ರೀಚ್ ಮಾಡ್ಲೇಬೇಕು ಅಂತ, ಒಳ್ಳೆ ಸಿನಿಮಾ ಬಂದಾಗ ನಾವು ರೀಚ್ ಮಾಡ್ಲೇಬೇಕು ಅಂತ ನಾವು ಸ್ವಲ್ಪ ಓಡಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸರ್ ಯಾವ ಪೊಲಿಟಿಕಲ್ ಪಾರ್ಟಿ ಸರ್ ಇದು ಯಾವ ಪೊಲಿಟಿಕಲ್ ಪಾರ್ಟಿ ಅಂತ ನಾವು ಹೇಳಲ್ಲ. ಇಲ್ಲ ಸರ್, ಅದು ಅವರು ನಮ್ಮ ನಾಜೀರ್ ಸರ್ ಇರ್ತಾರಲ್ಲ, ಸೊ ನಾಜೀರ್ ಸರ್ ಏನಂತ ಡೈಲಾಗ್ ಅದು. ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡಲ್ಲ. ಹಾಗೆ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್, ಇದು ಪೊಲಿಟಿಕ್ಸ್ ಒನ್ ಆಫ್ ದಿ ಇದು ಕಂಟೆಂಟ್ ಅಷ್ಟೇ, ಒನ್ ಆಫ್ ದಿ ಪಾರ್ಟ್ ಅಷ್ಟೇ. ಇದರಲ್ಲಿ ಒಬ್ಬ ಅಂದ್ರೆ ಒಂದು ತುಂಬಾ ಒಂದು ಚೆನ್ನಾಗಿರೋ ಒಂದು 30 years ಒಂದು ಜರ್ನಿನ ತಗೊಂಡೋಗುತ್ತೆ ಈ ಸಿನಿಮಾ. ಅಂದ್ರೆ ಫ್ಲಾಶ್ ಬ್ಯಾಕ್ ಇಂದ ಅಂದ್ರೆ ಅವಾಗಿಂದನೂ ಈವರೆಗೂ ಯಾವ ರೀತಿ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು, ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು, ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು, ಈ ಒಂದು ಡಿಸ್ಪ್ಯೂಟ್ ನ ಪ್ರತಿಯೊಂದನ್ನು ತಗೊಂಡೋಗುತ್ತೆ. ಅಂದ್ರೆ ಈ ಯಾವ ತರ ಎಲ್ಲ ಮಾಫಿಯಾಗಳಿದೆ, ಏನೇನಿದೆ, ಯಾವ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ ತರ ನಡೆಸ್ತಾರೆ, ಅದಕ್ಕೋಸ್ಕರ ಏನು ಅಧಿಕಾರದಲ್ಲಿ ಇರೋರೇ ನಡೆಸ್ತಾರ ಇಲ್ಲ ಬೇರೆಯವ್ರನ್ನ ನಡೆಸ್ತಾರ ಅನ್ನೋದೇ ಈ ಸಬ್ಜೆಕ್ಟ್ ಸರ್. ಬಟ್ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನಕ್ಕೆ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರು, ಇದೇನಕ್ಕೆ ಸ್ಟಾರ್ಟ್ ಆ ತರ ಎಲ್ಲ ಎಲ್ಲೂ ಅನ್ಸಲ್ಲ. ಇದೊಂದು ಕಂಪ್ಲೀಟ್ ಸಿನಿಮಾ, ಯಾವುದೇ ತರ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಆದ್ರೆ ಪ್ರತಿ ಒಬ್ಬ ವೋಟಿಂಗ್ ರೈಟ್ಸ್ ಇರೋಂತ ನೋಡಬೇಕಾಗಿರೋಂತ ಒಂದು ಸಿನಿಮಾ ಸರ್. ಅದು ಬೀದ ಮೇಲೆ ಅಂದ್ರೆ ಆರ್ಟಲ್ಲಿ ಸರ್ಕ್ಯೂಟ್ ಹಿಡಿತಾ ಅದು ಬ್ಲಡ್ ಸರ್ಕ್ಯುಲೇಷನ್ ಮಾಡುವಂತ ಒಂದು ಇದಕ್ಕೆ ಆರ್ಟ್ ಆಗಿ ಎರಡೂ ಬೇಕು. ಬೀದ ಮೇಲೆ ಹಬ್ಬದಲ್ಲಿ ಆರ್ಟ್ ಕಂಪ್ಲೀಟ್ ಆಗಬೇಕು. ಓಕೆ, ಕ್ಷಮೆ ಇಲ್ಲ ಸರ್, ಕ್ಷಮೆ ಎಲ್ಲ ಕೇಳಿದ್ದು. ಬೀದ ಮೇಲೆ ಅಂತಂದ್ರೆ ಅದನ್ನೇ ಆರ್ಟ್ಗೆ ಸರ್ಕ್ಯುಲೇಷನ್ ಮಾಡುವಂತ ಹೊರಡೆ ಇದೆ. ವಿಲಿಯಂ ಸಂಬಂಧಪಟ್ಟಂತೆ ಹೇಳಿ ಸರ್, ಹೇಳಿ. ಮತ್ತೆ ಧನ್ಯವಾದ. ಅನಿಲ್ ಬಾ ನೀವು. ಎಸ್ ಅಣ್ಣ ನಿಮ್ಮ ಫೋಟೋ ಇರೋದು ಬನ್ನಿ, ವಿಡಿಯೋ ಜಾಸ್ತಿ. ಎಸ್ ಬಾಸ್. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ. ಥ್ಯಾಂಕ್ ಯು.